ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಮಾಡು. ನಮಸ್ಕಾರ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡು. ಹಾಯ್ ಹಾಯ್. ಡ್ಯಾನ್ಸ್ 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 ಡ್ಯಾನ್ಸ್. ಈಗ ಡ್ಯಾನ್ಸ್ ನಮ್ದು ಕುಂಟೆ ಬಿಲ್ಲೆ ಸಾಂಗ್ ಇದೆ, ಆ ಸಾಂಗ್ಗೋಸ್ಕರ ಈ ಡ್ಯಾನ್ಸ್ ತರಿಸಿದ್ದೀವಿ. ಈ 2 ನಿಮಿಷ 10 ತಕ್ಷಣ ಶುರು ಮಾಡಿ. ಕಂಪ್ಲೀಟ್ AI ರೋಬೋಟ್ ಇದು. ಸೊ ಇದರಲ್ಲಿ ಕಂಪ್ಲೀಟ್ ಗೈನೋ ಸೆನ್ಸರ್ ಇಂದ ಹಿಡಿದು LDR ಸೆನ್ಸರ್ ಇಂದ ಕಂಪ್ಲೀಟ್ ಇದೆ. 3D ಮ್ಯಾಪ್ ಮಾಡ್ಕೊಳ್ಳುತ್ತೆ ಆಕ್ಚುಲಿ. ಸೊ ಸರೌಂಡಿಂಗ್ 3D ಮ್ಯಾಪ್ ಮಾಡಿ ಅದು ಅಬ್ಸ್ಟ್ರಕ್ಷನ್ ಡಿಟೆಕ್ಷನ್ ಪ್ರತಿಯೊಂದು ಇದೆ. ಸೊ ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ಸಂಸ್ಥೆದು ಚಿಕ್ಕ ಮಕ್ಕಳಿಗೆ ರೋಬೋಟಿಕ್ಸ್ ಬಗ್ಗೆ ಒಂದಷ್ಟು ನಾಲೆಜ್ ಕೊಡಬೇಕು. ಬಿಕಾಸ್ AI ಇಸ್ ದ ನೆಕ್ಸ್ಟ್ ಫ್ಯೂಚರ್ ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ. ಸೊ ಮೆಕ್ಯಾಟ್ರಾನಿಕ್ಸ್ ಮತ್ತೆ AI ಎರಡು ಮರ್ಜ್ ಮಾಡಿ ಆಗಿರುವಂಥ ಸಾಫ್ಟ್ವೇರ್ ಕಂಪ್ಲೀಟ್ಲಿ ಪ್ರೋಗ್ರಾಮಬಲ್. ಇದು ಪೈಥಾನ್ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ಲಿ ಪ್ರೋಗ್ರಾಮ್ ಮಾಡ್ಬೋದು ನಾವು ಈ ರೋಬೋಟನ್ನ. ಜೊತೆಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಈವೆಂಟ್ಸ್ ಮತ್ತೆ ಬೇರೆ ಸಮಾರಂಭ ಈ ಥರ ಯಾವ್ದಾದ್ರು ಸ್ಪೆಷಲ್ ಈವೆಂಟ್ಸ್ ಅಲ್ಲೂ ದಿಸ್ ವಿಲ್ ಬಿ ಅನ್ ಯುನೀಕ್ ಅಟ್ರಾಕ್ಷನ್. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಲಾಂಚಿಂಗ್ ಇಟ್. ಸಿದ್ದೇಗೌಡರು ಸಿನಿಮಾದಲ್ಲಿ ಲಾಂಚ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಸರ್ ಸಾರಿ ಹಾಂ ಸರ್, ಇದರಲ್ಲಿ ಕಂಪ್ಲೀಟ್ಲಿ ಪ್ರತಿಯೊಂದು ಲೆಗ್ಗು ಎಲ್ಲಾನು ಪ್ರೋಗ್ರಾಮ್ ಮಾಡ್ಬೋದು ಸರ್ ನಾವು. ಸೊ ಒಂದಷ್ಟು ಪ್ರೀಸೆಟ್ಸ್ನ ನಾವು ಆಲ್ರೆಡಿ ಮುಂಚೆನೆ ಪ್ರೋಗ್ರಾಮ್ ಮಾಡಿ ಇಟ್ಕೊಂಡ್ರೆ ಇದರಲ್ಲಿ ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ. ಬಟ್ ನಾವು ಇನ್ನೂ ಇವಾಗ ವಿ ಆರ್ ಸ್ಟಾರ್ಟಿಂಗ್ ಇಟ್ ಔಟ್. ಇದ್ರಲ್ಲಿ ಆ್ಯಕ್ಚುಲಿ ಕಂಪ್ಲೀಟ್ಲಿ ಮಾತಾಡಿಸ್ಬೋದು. ಲೈವ್ ಇಂಟ್ರಾಕ್ಷನ್ಸು ಸಿಗುತ್ತೆ. ಅಂದರೆ ನೀವು ಹಾಯ್ ಸ್ನ್ಯಾಪಿ ಅಂದರೆ ಅದು ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ. ಒಂದು ರಿಯಲ್ ನಾಯಿ ಹೇಗೆ ನಿಮ್ಮ ಜೊತೆ ರೆಸ್ಪಾನ್ಸ್ ಮಾಡುತ್ತೋ ಅಷ್ಟರ ಮಟ್ಟಿಗೆ ಇದನ್ನು ಪ್ರೋಗ್ರಾಮ್ ಮಾಡ್ಬೋದು. ಬಟ್ LLM ಮಾಡೆಲ್ ಏನಿರುತ್ತೆ ಅದು ಟ್ರೈನ್ ಆಗ್ತಾ ಹೋಗಬೇಕು. ಸೊ ನಮ್ಮ ಡೇಟಾ ನಾವು ಎಷ್ಟು ಅದ್ರ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ತೀವೋ ಅಷ್ಟು ಡೇಟಾ ಟ್ರೈನ್ ಆಗ್ತಾ ಹೋಗುತ್ತೆ. ಸೊ ಅದು ಆದಂಗೆ ಅದ್ರದ್ದು ಇಂಟ್ರಾಕ್ಷನ್ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಸ್ಮೂತ್ ಆಗ್ತಾ ಹೋಗುತ್ತೆ. ಎಷ್ಟು ಅವರ್ವರೆಗೂ ಇದು ಆಪರೇಟ್ ಮಾಡಬಹುದು ಸರ್? ಒಂದು ಬ್ಯಾಟ್ರಿ ಫುಲ್ ಚಾರ್ಜ್ ಇದು 4 ಅವರ್ಸ್ ಬರುತ್ತೆ ಸರ್. 4 ಅವರ್ಸ್ ಕಾರ್ಯಕ್ರಮ 3 to 5 ಅವರ್ಸ್ ಇರುತ್ತೆ. ಅಂದರೆ ಜನರಲಿ ಒಂದು ಈವೆಂಟ್ ಅಂದರೆ ಹಾರ್ಡ್ಲಿ ಒಂದು 5 ಅವರ್ಸ್ ಒಳಗೆ ಮುಗಿಯುತ್ತೆ. ಸೊ ಇದು ಬಂದು ಆಪರೇಟ್ ಮಾಡಿ ಒಂದು 4-5 ಅವರ್ಸ್ ಆರಾಮಾಗಿ ನಿಲ್ಲುತ್ತೆ. ಒಂದು ಸ್ಪೇರ್ ಬ್ಯಾಟ್ರಿ ಇಟ್ಕೊಂಡ್ರೆ ವಿ ಕ್ಯಾನ್ ಗೋ ಟು 8 ಅವರ್ಸ್. ಅಂದರೆ ಫಸ್ಟ್ ಅದು ನಮ್ಮ ಆಡಿಯೋ ಕೇಳಿ ಅದಕ್ಕೆ ರಿಪ್ಲೈ ಮಾಡುತ್ತೆ. ಖಂಡಿತ ನಾವು ಮಾತಾಡಿದ್ರೆ ಅದು ರೆಸ್ಪಾಂಡ್ ಮಾಡೋ ಥರನೂ ಆಗುತ್ತೆ. ಬಟ್ ಈಗ ಇನ್ನೂ ಅದು ಅಷ್ಟು ಪ್ರೋಗ್ರಾಮ್ ಆಗಿಲ್ಲ. ಅದು ನಾವು ಇವನ್ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಸಹಿತ ಮಾತಾಡಿದ್ರು ಸಹಿತ ಅದು ಅರ್ಥ ಮಾಡ್ಕೊಳ್ಳೋ ಇದೆ. ಅದು ಟ್ರೈನ್ ಆಗುತ್ತೆ ಸರ್. ಡೇಟಾ ನಾವು ಟ್ರೈನ್ ಮಾಡ್ತಾ ಹೋದ್ರೆ ವರ್ಕ್ ಆಗುತ್ತೆ. ಸೊ ಇದಿಷ್ಟು ನಾವು ಲೈಕ್ ಮಕ್ಕಳಿಗೆ ಒಂದು 8th ಸ್ಟ್ಯಾಂಡರ್ಡ್ ಹೈಸ್ಕೂಲ್ ಮಕ್ಕಳಿಂದ ನೀವು ಟ್ರೈನಿಂಗ್ ಕೊಡ್ತಾ ಹೋದ್ರೆ ಸೊ ದಟ್ ಅವ್ರು ಲೈಕ್ ಡಿಗ್ರಿ ಮಾಡೋ ಟೈಮಲ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಎ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರೋಬೋಟ್ಸ್ ಅನ್ನೋದು ನಮ್ಮ ಮೈನ್ ಕಾನ್ಸೆಪ್ಟ್. ಹಾಂ ಹೌದು ಸರ್, ಮೈಸೂರು. ನಾನು ಇಂಜಿನಿಯರಿಂಗ್ ಸರ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದಿರೋದು. ಸರ್ ಅಂದರೆ ಈ ರೋಬೋಟ್ ಆ್ಯಕ್ಚುಲಿ ಇದು ನಾವು ಬಿಲ್ಡ್ ಮಾಡಿರೋ ರೋಬೋಟ್ ಅಲ್ಲ. ಇದು ರೆಡಿ ಸಿಗತ್ತೆ ರೋಬೋಟು. ಬಟ್ ಅದನ್ನ ತೊಗೊಂಡು ನಾವು ಕಸ್ಟಮೈಸ್ ಪ್ರೋಗ್ರಾಮಿಂಗ್ ನಾವು ಮಾಡ್ಕೊಳ್ತಾ ಇರೋದು. ಸರ್ ಇದು ಹಾಂಗ್ಕಾಂಗಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು ನಾವು. ಈ IPL ಅಲ್ಲಿ ಚಂಪಕ್ ಅಂತ ಒಂದು ರೋಬೋಟ್ ಇತ್ತು. ಸೊ ಸೇಮ್ ಅದೇ ಕಂಪ್ನಿದ ರೋಬೋಟ್. ಹಾಂ ಹೌದು, ಸೇಮ್ IPL ಅಲ್ಲಿ ಏನು ಚಂಪಕ್ ಅಂತ ರೋಬೋಟ್ ಇತ್ತು ಅದೇ ರೋಬೋಟು. ಬಟ್ ನಾವು ಇದಕ್ಕೆ ಸ್ನ್ಯಾಪಿ ಅಂತ ಹೆಸರಿಟ್ಟಿದ್ವಿ. ನಮ್ಮ ಇಲ್ಲಿ ಇದ್ರಲ್ಲಿ ಸೈಜಸ್ ಬರುತ್ತಾ? ಏನು ಸರ್ ಸೈಜಸ್ ಬರುತ್ತಾ? ದೊಡ್ಡದು ಇಲ್ಲ ಸರ್, ಇದು ಒಂದೇ ಸೈಜು. ಬಟ್ ಇದರಲ್ಲಿ ಬೇರೆ ಬೇರೆ ವರ್ಷನ್ ಸಿಗುತ್ತೆ. ಬಟ್ ನಮ್ದು ಇದು ಮಿಡ್ ಲೆವೆಲ್ ವರ್ಷನ್ ತೊಗೊಂಡಿರೋದು. ಸೊ ಇದ್ರದ್ದು ಪಾಂಪ್ಲೆಟ್ಸ್ ಎಲ್ಲ ನಿಮಗೆ ನಮ್ಮ ಇವ್ರ ಹತ್ರ ಸಿಗುತ್ತೆ. ಯು ಕ್ಯಾನ್ ಜಸ್ಟ್ ಕಲೆಕ್ಟ್ ಆ್ಯಂಡ್ ನೆಕ್ಸ್ಟ್ ಅವರ್ ಇಂದ್ರೆ ನೀವು ಹೇಳ್ಬೋದು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಕುಂಟಬಿಲ್ಲ ಟೀಮ್. 5 lakhs ತನಕ ಬೀಳುತ್ತೆ ಸರ್. ಬಟ್ ಅದೇ ಅದನ್ನ ಏನು ನಮಗೆ ಇಂಪೋರ್ಟ್ ತೊಗೊಂಡು ಅದನ್ನ ತೊಗೊಂಡು ಪ್ರೋಗ್ರಾಮಿಂಗ್ ಮಾಡಿದ್ರೆ ನಮ್ಮ ಇದು. ಥ್ಯಾಂಕ್ ಯು. ನಾಳೆ ದಿವಸ ನೀನು ಕರ್ಕೊಂಬಂದು ಕರೆದಿಲ್ಲ, ಇವ್ರು ಮಾತ್ರ ಕೊಡ್ತಿದ್ದಾರೆ ಅಂತ. ಇವತ್ತಿನ ಕನ್ನಡ ಚಿತ್ರದಿಂದ ನಿಮಗೆಲ್ಲ ಗೊತ್ತಿದೆ ಅವ್ರು ಕರೆದ್ರೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಅದಿರಲಿ, ಅದು ಬೇಡ. ನಮಗೆಲ್ಲವೂ ಮುಖ್ಯವಾಗಿ ನಿಮಗೆ ನಾವು ಅವ್ರಿಗಿಂತ ಮಿಗಿಲಾಗಿ ಒಂದು ರೋಬೋಟಿನ ಚಿತ್ರರಂಗಕ್ಕೆ ನಾವು ವಿಭಿನ್ನ ರೀತಿಯಲ್ಲಿ ಬಿಡುಗಡೆ ಮಾಡಬಹುದು ಅನ್ನೋದು ತೋರಿಸ್ಬೋದಾಗಿತ್ತು. ಯಾವುದೇ ಆಕ್ಟರ್ ಅಥವಾ ಯಾರೇ ಒಬ್ಬ ಸ್ಟಾರ್ ನಟ ಇಲ್ಲದೆ ಇದ್ರು ಆ ರೋಬೋಟ್ ಯಾವ ಇವತ್ತು ಸ್ಟಾರ್ ಆಗಿದೆ ರೋಬೋಟು. ನಮಗೆ ಇವತ್ತು AI ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕಾಗಿತ್ತು. ಅದರಿಂದ ಅದನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರವನ್ನು ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸಿದ್ದೇಗೌಡ ಅಂತ. ಈ ಚಿತ್ರದ ಈ ನಿರ್ದೇಶಕ. ಈ ಲಿರಿಕ್ಸು ನಾನೇ ಬರೆದಿರೋದು, ಕತೆ ನಾನು ಬರೆದಿರೋದು. BA ಮಧು ಸಂಭಾಷಣೆ ಮತ್ತು ಚಿತ್ರಕಥೆಯನ್ನು ಬರೆದಿದ್ದಾರೆ. ಅವರೆಲ್ಲ ನಿಮಗೆಲ್ಲ ಪರಿಚಯ ಇದೆ. ಇಲ್ಲಿರೋದನ್ನ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಮೊದಲನೇದಾಗಿ ನನ್ನ ತಮ್ಮ ಶಿವು ಅಂತ ಜೀವಿತ ಕ್ರಿಯೇಷನ್ ಇವ್ರದ್ದೆ. ಬಟ್ ನನ್ನ ಈ ಬೆಳವಣಿಗೆಗೆ ನನ್ನ ತಮ್ಮ ಸಂಪೂರ್ಣ ಇಷ್ಟು ಚಿತ್ರಗಳನ್ನು ಮಾಡಲಿಕ್ಕೆ ಅವನ ಕಾರಣ. ಮತ್ತು ಇವರು ಅವರ ಸ್ನೇಹಿತರು ಕುಮಾರ್ ಗೌಡ್ರು ಮತ್ತು ಇವರು ನಮ್ಮ ಚಿತ್ರಗಳನ್ನು ನೋಡಿ ನನ್ನ ತಮ್ಮನ ಜೊತೆ ಪರಿಚಯ ಆಗಿ
ಅವ್ರ ಮಗನ ನನಗೊಂದು ಆಸೆ ಇತ್ತು ಚಿತ್ರರಂಗದಲ್ಲಿ ನನ್ನ ಮಗನಿಗೆ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅಂದಾಗ ನನ್ನ ಬಹುದಿನಗಳಿಂದ ಈ ಚಿತ್ರವನ್ನು ಮಾಡಬೇಕು ಅನ್ನೋ ಆಸೆ ಇತ್ತು. ಅವ್ರ ಮಗ ಇಂಟ್ರೊಡ್ಯೂಸ್ ಆದ, ಅದರಿಂದ ಯದು ಅಂತ ಅವರು ಕನ್ನಡ ಚಿತ್ರರಂಗಕ್ಕೆ ಮೊದಲನೆಯ ಸಲ ಮಾಡ್ತಾ ಇದ್ದಾರೆ. ಆಗ ಧೀರಜ್ ಅಂತ ಸಹಾಯಕನಾಗಿ ನಟನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಮಂಜು ನಮ್ಮ ಅದ್ಭುತವಾದ ಒಂದು ಕ್ಯಾಮ್ರಾವನ್ನು ಮಾಡಿದ್ದಾರೆ, ಮುಂಜಾನೆ ಮಂಜು ಅಂತ. ಮತ್ತು ಕರೀಂ, ನಾನು ಮೈಸೂರಿನಲ್ಲಿ ಎಡಿಟಿಂಗ್ ಆಗಿರ್ಬೋದು, CG ವರ್ಕ್ ಆಗಿರ್ಬೋದು ಎಲ್ಲವನ್ನ ಸೂನಿಯಕ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಮೈಸೂರಿನಲ್ಲಿ ಎಲ್ಲ ಹುಡುಗರುಗಳಿಗೆ ಕಳಿಸುವಂಥದ್ದು ಮತ್ತು ಚಿತ್ರಕ್ಕೂ ಅವರು ಮಾಡಿದ್ದಾರೆ. ಇನ್ನೊಂದು ಖಾನ್ ಅಂತ, ಇವರು ಶಂಕರ್ನಾಗ್ ಅವರ ಜೊತೆ ಸೆಟ್ ಕೆಲಸವನ್ನು ಮಾಡಿದವರು. ನಂತರ ಅವರು ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಇದು ನಂದ ಮೊದಲನೇ ಪಿಕ್ಚರಲ್ಲಿ, ಈಗ ನೆಕ್ಸ್ಟ್ ಅವರು ಶುರು ಮಾಡಿದ್ದಾರೆ ಸೆಟ್. ಈ ಚಿತ್ರವನ್ನು ಹಳ್ಳಿ ವಾತಾವರಣ ನೋಡಿರ್ಬೋದು, ಸಾಂಗ್ ಎಲ್ಲ ನೋಡಿರ್ಬೋದು, ಇದೆಲ್ಲ ಸಂಪೂರ್ಣ ಸೆಟ್ಟನ್ನು ಇವರೇ ಹಾಕಿದ್ದಾರೆ. ಅದರಿಂದ ನಾವು ಇಷ್ಟು ಜನನು ನಾವು ತಮ್ಮ ಮುಂದೆ ಇದ್ದೇವೆ. ನಮ್ಮೆಲ್ಲರನ್ನ ಈ ಚಿತ್ರವನ್ನು ಬೆಳೆಸುವಂಥದ್ದು ಮೀಡಿಯಾ ಕೈಲಿದೆ. ಇವತ್ತು ಯಾವುದೇ ಮೀಡಿಯಾ ಒಂದು ಚಿತ್ರವನ್ನು ಎತ್ಬೋದು, ಹಾಗೆ ಎಲ್ಲರನ್ನ ಬೆಳೆಸ್ಬೋದು ಅನ್ನೋದಕ್ಕೆ ನೀವು ಇವತ್ತು ಸೋಪ್ರಮ್ ಈ ಚಿತ್ರವನ್ನು ನೀವು ಯಾವ ಮಟ್ಟಕ್ಕೆ ಇವತ್ತು ಬೆಳೆಸಿದ್ರಿ, ಅದು ಹೇಗೆ ತನ್ನ ತತ್ವವನ್ನು ಬೆಳೆಸ್ಕೊಳ್ತು ಅನ್ನೋದಕ್ಕೆ ನೀವೆಲ್ಲ ಕಾರಣಭೂತರಾಗಿದ್ರಿ. ಅದರಿಂದ ಮಾತನ್ನ ಶುರು ಮಾಡ್ತಿದ್ದೆ. ಮೊದಲನೇದಾಗಿ ನಾನು ಹೇಳ ಥ್ಯಾಂಕ್ ಯು. ಕುಂಟೆಬಿಲ್ಲೆ, ನಾವು ನನ್ನ ಜೀವಿತ ಕ್ರಿಯೇಷನ್ ಬಗ್ಗೆ 2 ಮಾತು ಹೇಳ್ತೀನಿ. ಜೀವಿತ ಕ್ರಿಯೇಷನ್ ನಾವು ಸಮಾಜದ ಒಂದು ಹಳ್ಳಿ ಸೊಗಡು ಅಥವಾ ವಿಭಿನ್ನ ಚಿತ್ರಗಳನ್ನು ನೀಡುವ ವಾಸ್ತವಕತೆಯನ್ನು ಇಟ್ಟುಕೊಂಡು ಚಿತ್ರ ಮಾಡುವ ಒಂದು ಇದಾಗಿದೆ. ಮೊದಲನೇದಾಗಿ ದಕ್ಷಯಜ್ಞ ಅಂತ ಮಾಡಿದ್ವಿ 16ರಲ್ಲಿ, ಅದು ಒಂದು ವಾರಣಾಸಿ ನ್ಯಾಷನಲ್ ಅವಾರ್ಡ್ ಬಂತು. ನಂತರ ತರ್ಲೆ ವಿಲೇಜ್ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿದೆ. ನಂತರ ಅದಾದಮೇಲೆ ಹೂವಿನಾರ ಅಂತ ಮಾಡಿದ್ವಿ, ಸ್ಟೇಟ್ ಅವಾರ್ಡ್ ಬಂತು. ಅದಾದಮೇಲೆ ಋತುಮತಿ ಅಂತ ಒಂದು ಚಿತ್ರವನ್ನು ಮಾಡಿದ್ವಿ. ಅದು ಇದಾದಮೇಲೆ ಈಗ ಕುಂಟೆಬಿಲ್ಲೆ ಅಂತ ಮಾಡಿದ್ದೀನಿ. ಕುಂಟೆಬಿಲ್ಲೆ ಅಂತಕ್ಕಂಥದ್ದು ಹಳ್ಳಿಯ ಚೈಲ್ಡ್ಹುಡ್ಡಲ್ಲಿ ಕುಂಟೆಬಿಲ್ಲೆ ಏನು ಆಡ್ತಿರ್ತಾರೆ, ಆ ಕ್ಷಣದಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಆದಂಥ ಅದು ಪ್ರೀತಿನೋ ಅಥವಾ ಮಿತ್ತೋ ಅಥವಾ ಏನು ಕರಿತೀರೋ ಅದು ಏನು ಪರಿಚಯ ಆಗುತ್ತೋ ಅದು ಹಾಗೆ ಬೆಳೆದಾಗ ಸ್ನೇಹ ಮುಂದೊಂದು ದಿನ ಅದು ಲವ್ವಾರ ತಿರ್ಬೋದು, ಸ್ನೇಹನಾರ ತಿರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆ ಒಂದು ಇಲ್ಲ ಯಾವ ಒಂದು 30-40 ವರ್ಷ ಆದಮೇಲೆ ಇಲ್ಲ ನಾವೆಲ್ಲೋ ಬೇರೆಯವ್ರಿಗೆ ಕೊಂಡೋಗಿರ್ತೀವಿ, ಇಲ್ಲ ಹುಡುಗಿ ನೋಡ್ಬೇಕಂಡ್ರಿ ಅವಳು ನನ್ನ ಜೊತೆಲಿ ಬೆಳೀತಿದ್ದೋ ಒಂದು ನಮಗೆ ಕಾಡಕ್ಕೆ ಶುರುವಾಗುತ್ತೆ. ಪ್ರತಿಯೊಬ್ಬರಿಗೂ ಕಾಡಕ್ಕೆ ಶುರುವಾಗುತ್ತೆ. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನಿಮ್ಮ ಊರಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದು, ನಿಮ್ಮ ಯಾವ್ದಾರ ಸ್ನೇಹಿತರು ಯಾರೋ ಇದ್ದಾಗ ಇಲ್ಲ ಆಕೆ ನೋಡ್ಬೇಕು, ಏನಾಗಿದ್ದಾಳೆ ಮಗ, ಅವಳೇನು ಬೇರೆ ಕಡೆ ಮದುವೆ ಚೆನ್ನಾಗಿದ್ರೆ ಸಾಕು ಮಗ ಅಂತೇಳಿ ಆ ಥರದ ಒಂದು ಕಾನ್ಸೆಪ್ಟು ಇಟ್ಕೊಂಡು ಹಳ್ಳಿಯ ಸೊಗಡನ್ನು ಹೇಳುವಂಥ ಒಂದು ಕುಂಟೆಬಿಲ್ಲೆಯ ಲವ್ ಸ್ಟೋರಿ. ಆ ಲವ್ ಸ್ಟೋರಿನಲ್ಲಿ ಪಕ್ಕ ಒಂದು ನಮ್ಮ ಸಮಾಜದ ಸಂಪೂರ್ಣ ಎಲ್ಲವನ್ನ ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಎತ್ತಿ ಹಿಡಿಯುವ ಒಂದು ಘಟನೆಯೇ ಈ ಕುಂಟೆಬಿಲ್ಲೆ ಘಟನೆ. ಯಾಕೆಂದ್ರೆ ಕಥೆಯನ್ನು ಹೇಳಿದ್ರೆ ಸ್ವಾರಸ್ಯ ಹೊಂಟೋಗ್ಬಿಡ್ತದೆ ಅಂತ ಹೇಳಲಿಲ್ಲ. ಚಿತ್ರ ಬಂದ ಮೇಲೆ ನೀವೆಲ್ಲ ನೋಡ್ಬೋದು. ಖಂಡಿತ ಮಿಸ್ಸಿಂಗ್ ಕಂಟೆಂಟ್ ಮೇಜರ್ ಆಗಿರುತ್ತೆ. ಜೊತೆಗೆ ಸಸ್ಪೆನ್ಸ್ ಇದೆ, ಜೊತೆಗೆ ಲವ್ ಅಂದ್ರೆ ಏನು ಅನ್ನೋದನ್ನ ಪ್ರಮುಖವಾಗಿ ತಿಳಿಸ್ತೀವಿ. ಜೊತೆಗೆ ಏನಂದ್ರೆ ಬೇಡದೇ ಇರೋ ತಪ್ಪುಗಳನ್ನ ನಾವು ಮಾಡಿಕೊಂಡು ಒಂದು ಪವಿತ್ರವಾದ ಪ್ರೀತಿಯನ್ನ ಹೆಂಗೆ ಹಾಳು ಮಾಡ್ಕೊಳ್ತೀವಿ ನಾವೇ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕೈಯಾರು ನಾವೇ ಲವ್ಗಳನ್ನ ಹೇಗೆ ಹಾಳು ಮಾಡ್ಕೊಳ್ತೀವಿ, ನಮ್ಮ ಕುಟುಂಬ, ನಾವು ನಮ್ಮ ಸುತ್ತಮುತ್ತ ಪರಿಸರ ನಮ್ಮನ್ನ ಹೆಂಗೆ ಹಾಳು ಮಾಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಸೆರೆ ಹಿಡಿದಿದ್ದೀವಿ ಸರ್. ಒಂದು ಜನವರಿ ಶುರು ಆಯಿತು, ಮುಗೀತು. ಈಗ 26ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ಗೆ ಇನ್ನೂ ತಿಂಗಳಿದೆ. ಸೆನ್ಸರ್ಗೆ ಹಾಕಿದ್ವಿ, ಸೆನ್ಸರ್ ಹಾಕ್ತಿದ್ದಂಗೆ ರಿಲೀಸ್ ಮಾಡೋಕ್ಕೆ ಶೂಟಿಂಗು ಒಂದು ವಿಭಿನ್ನವಾದ ಸ್ಥಳದಲ್ಲಿ ಮಾಡಿದ್ದೀವಿ. ಎಲ್ಲ ಚಿಕ್ಕದೇವಿ ಬೆಟ್ಟ ಅಂತ ನಾಗರಹೊಳೆ ಎಚರಿಕೋಟೆ ಆ ತಾಲೂಕಿನ ಒಂದು ಸೊಗಡು ಹಳ್ಳಿ, ತುಂಬ ಚೆನ್ನಾಗಿದೆ ಅದು ನೋಡಲಿಕ್ಕೆ. ಆ ಹಳ್ಳಿಲಿ ಜೊತೆಗೆ ಕಬ್ಬನ ಒಂದು ಗದ್ದೆಗಳು ಮತ್ತು ಒಂದು ಈ ರೈತರ ಹೊಲ ಜಮೀನು ಇವುಗಳು ಇಟ್ಕೊಂಡು ಒಂದು ಪೊಲೀಸ್ ಠಾಣೆ ಇವುಗಳು ಈ ಥರ ಎಲ್ಲ ಇಟ್ಕೊಂಡು ಒಂದು 40 ದಿನ ಶೂಟಿಂಗ್ ಮಾಡಿದ್ವಿ. ಸಿಟಿಗೆ ಬರೋದಲ್ಲ ಕತೆ, ಸಿಟಿಗೆ ಬರಲ್ಲ, ಬಟ್ ಪಾತ್ರಗಳೆಲ್ಲ ಸಿಟಿಗೆ ಬರ್ತವೆ. ಈ ಪೊಲೀಸ್ ಸ್ಟೇಷನ್ ಆಸ್ಪತ್ರೆಗಳೆಲ್ಲ ಸಿಗಾಕೊಂಡಾಗ ಸಿಟಿಗೆ ಬರ್ತವೆ, ಬಟ್ ಹಳ್ಳಿಲಿ ಕತೆ ನಡೀತದೆ. ಕ್ಯಾಮ್ರಾಮನ್ ಮುಂಜಾನೆ ಮಂಜು ಅಂತ, ಮುಂಜಾನೆ ಮಂಜು ಇದು ಡೈಲಾಗು. ಈ ಕಥೆಯನ್ನು ಹೇಳಿದ ತಕ್ಷಣ ನಾನೇ ಬರೀತೀನಿ ಅಂತ BA ಮೊದಲು ನಮಗೆ ಖುಷಿಯಿಂದ ಚಿತ್ರಕಥೆ ಮತ್ತು ಸಂಭಾಷಣೆಯಲ್ಲಿ ಭಾಗವಹಿಸಿ ಅದ್ಭುತವಾದ ಸಂಭಾಷಣೆ ಬರ್ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಸಾಂಗ್ ಎಲ್ಲ ಕೇಳಿದ್ರೆ ಇದರ ಲಿರಿಕ್ಸ್ ನಾನು ಬರೆದಿದ್ದೆ. 3 ಹಾಡಿದೆ, 1 ಫೈಟ್ ಇದೆ.
ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅನ್ಕೋತೀವಿ. ಜನ ಅದು ಪ್ರೇಕ್ಷಕರು ನೀವೆಲ್ಲ ರಿಸೀವ್ ಮಾಡ್ಬೇಕಷ್ಟೆ. ಈ ಕಥೆಯನ್ನ ನೀವು ಚಿತ್ರ ಬಂದಾಗ ನೋಡಿ ಒಂದು ವಿಮರ್ಶೆಯನ್ನ ಬರೀರಿ ಅಂತ ನಾನು ಕೇಳ್ಕೊತೀನಿ. ರಿಲೀಸ್ ಮಾಡ್ತಿರ್ತಕ್ಕಂಥದ್ದು ಎಂ.ಎನ್. ಕುಮಾರು ಮತ್ತೆ ನವರತ್ನ ಪ್ರಕಾಶ್, ನಮ್ಮ ಮೈಸೂರಿಂದ ನಾಗೇಂದ್ರಣ್ಣ, ಒಟ್ಟು 4 ಏರಿಯಾದಲ್ಲೂ 4 ಜನಕ್ಕೆ ಕೊಟ್ಟಿದ್ದೀವಿ. ನಮ್ಮ ಜೀವಿತ ಕ್ರಿಯೇಷನ್ ಅಂಡರಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ನಮ್ಮ ಕೈಲಿ ಎಷ್ಟು ಶಕ್ತಿ ಆಗುತ್ತೆ ಏನಾಗುತ್ತೆ ಇವತ್ತಿನ ಇದ್ರಲ್ಲಿ ನೋಡಿಕೊಂಡು ರಿಲೀಸ್ನ ಮಾಡ್ತಾ ಇದ್ದೀನಿ. ಸೆನ್ಸರ್ ಇನ್ನೂ ಆಗಿಲ್ಲ, ಆಗುತ್ತೆ. ಅಪ್ಲೈ ಮಾಡಿ ಡೇಟ್ ಹಾಕಿದ್ದೀವಿ. ನಮ್ದೇನು ಕಾಂಟ್ರವರ್ಸಿ ಇಲ್ಲ ಅನ್ಕೊಂಡು ಡೇಟ್ ಹಾಕಿದ್ದೀವಿ. ಹೀರೋಯಿನ್ ಏನಕ್ಕೆ ಬಂದಿಲ್ಲ ಅಂದ್ರೆ ಸರ್, ಒಂದು ಈ ಮೇಘಶ್ರೀ ಅಂತ ನಿಮ್ಗೆ ಹೀರೋಯಿನ್ ಗೊತ್ತಿರ್ಬೋದು. ಅವಳು 3-4 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡ್ತಿದ್ದಾಳೆ. ಈಗ ಅವಳು 1-2 ಆಕೆ 2 ತಿಂಗಳಾಗಿದೆ ಹೋಗಿ. ನಾವು ಅವ್ರ ಪ್ರೊಡ್ಯೂಸರ್ ಕೈಲಿ 2 ಕೈಲಿ ಬಯಸ್ಕೊಬಿಟ್ಟಿದ್ದೀನಿ. ಬರೋವರ ಮಾಡ್ತೀನಿ ರಿಲೀಸ್ ಆಮೇಲೆ ಮಾಡ್ತೀನಿ ಅಂತ. ಯಾಕೆಂದ್ರೆ ಎಲ್ಲರ ಡೇಟು ಸಿಗ್ಲಿಲ್ಲ ನಮಗೆ, ಪತ್ರಿಕಾಗೋಷ್ಠಿ ಕರೀಲಿಕ್ಕಾಗಲಿ ಪ್ರಮೋಷನ್ಗಾಗಲಿ. ಈಗ ಜೊತೆಗೆ ನಾವೇ ಒಂದು ವಿಭಿನ್ನವಾಗಿ ಯೋಚನೆ ಮಾಡಿದೆ. ಈಗ ಅವ್ರು ಇಲ್ದೇನೋ ಒಂದು ಪ್ರಚಾರ ತಗೋಬೋದಲ್ಲ, ಯಾವ ರೀತಿ ತಗೋಬೋದು ಅಂತ ಹೇಳಿದಾಗ ನಮ್ದು ರೋಬೋಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಸಿಕ್ತು. ಅದನ್ನ ಇಟ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀವಿ. ಅದನ್ನ ಇಟ್ಕೊಂಡು ಎಲ್ಲ ಕಡೆ ಮಾಲ್ಗಳು ಹೋಗುವಂಥದ್ದು, ಅದನ್ನ ಇಟ್ಕೊಂಡು ಒಂದು ದಾವಣಗೆರೆ ಅಲ್ಲಿ ಪತ್ರಿಕೆ ಬೇರೆ ಕಡೆ ಎಲ್ಲ ಹೋದಾಗ ಮತ್ತು ಥಿಯೇಟರ್ಗಳಲ್ಲಿ ಒಂದು ಅಟ್ರಾಕ್ಷನ್ ಮಾಡೋ ಥರ ಒಂದು ಹೊಸ ವಿಭಿನ್ನ ರೀತಿಯಲ್ಲಿ ಪ್ರಚಾರವನ್ನು ಮಾಡೋಣ ಅಂತ ನನ್ನ ಸ್ನೇಹಿತ ಪವನ್ ಜೊತೆಲಿ ಇಟ್ಕೊಂಡು. ಸಿನಿಮಾದಲ್ಲಿ ಇಲ್ಲ ಸರ್, ಸಿನಿಮಾದಲ್ಲಿ ಇಲ್ಲ. ಆಸ್ ಎ ಸಿನಿಮಾದ ಒಂದು ಪ್ರಚಾರಕ್ಕೋಸ್ಕರ ನಾವು ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೆಲ್ಲ ಏನಂದ್ರೆ ಫಸ್ಟ್ ಟೈಮ್ ಒಂದು ಹೊಸ ನೂತನವಾಗಿ ಒಂದು ಮಾಡಿದ್ದೀವಿ. ನೀವು ಎಲ್ಲ ಕಡೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಮಂಜು ಸರ್ ಗೊತ್ತಿದೆ ನಾನು ಅನ್ಕೋತೀನಿ, ಯಾಕೆಂದ್ರೆ ಅವ್ರು ನನಗೆ ತುಂಬ ಸಲ ದಕ್ಷ ಯಜ್ಞದಲ್ಲೂ ಹೆಲ್ಪ್ ಮಾಡಿದ್ರು, ತರ್ಲ ವಿಲೇಜಲ್ಲೂ ಹೆಲ್ಪ್ ಮಾಡಿದ್ದಾರೆ. ನಾನು ಸುಮಾರು ವರ್ಷಗಳಿಂದ ಅಂದರೆ ಒಂದು 30-35 ವರ್ಷದಿಂದ ನಾನು ಒಬ್ಬ ಕಲಾವಿದನಾಗಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದಂಥವನು. ಸರಿಯಾಗ ನಮಗೆ ಯಾವುದೇ ಥರವಾದ ಸಹಕಾರ ಮತ್ತು ಸರಿಯಾದ ರೀತಿಯಲ್ಲಿ ನಮ್ಗೆ ಯಾವುದೋ ಆಜ್ಞೆ ಇರೋದ್ರಿಂದ ಅದನ್ನು ಬಿಟ್ಟು ನಮ್ಮ ಬಿಸ್ನೆಸ್ ಕಡೆ ಹೋದೆ. ಅನಂತರ ಬೆಳಿಗ್ಗೆ ಮಗನ ಜೊತೆ ಚರ್ಚೆ ಮಾಡ್ತಿದ್ದಾಗ ಆಸೆನ ನಾನು ಈಡೇರಿಸ್ತೀನಿ ಇರಿಯಪ್ಪ ಅಂತ ಹೇಳ್ದ. ಅದು ಅವನು ಡಿಗ್ರಿ ಮುಗಿಸಿದ ನಂತರ ನವರಸ ಅಕಾಡೆಮಿ ಇದಕ್ಕೆ ಕೋರ್ಸ್ಗೆ ಸೇರಿಸಿದೆ. ಅದನ್ನು ನಂತರ ಆದಮೇಲೆ ಸಿದ್ದೇಗೌಡರು ಮತ್ತು ಶಿವು ಅವ್ರ ಜೊತೆ ಸೇರಿ ಚರ್ಚೆ ಮಾಡಿ ಒಂದು ಸಿನಿಮಾ ಮಾಡೋದ ಅಂತ ಹೇಳಿ ಅದಕ್ಕೋಸ್ಕರ ನಾನು ಚಿತ್ರರಂಗಕ್ಕೆ ಬಂದಿದ್ದೆ. ಇಲ್ಲ ನಾನು ಮಾಡಿಲ್ಲ ಸರ್. ಈಗ ಮಗ ಮಾಡ್ತಾ ಇರೋದ್ರಿಂದ ನನ್ನ ಅವಶ್ಯಕತೆ ಇಲ್ಲ. ಬೇಡ ಮಗ ತೀರಿಸ್ತಾ ಇದ್ದಾನೆ ನನ್ನ ಆಸೆನ. ಅದಕ್ಕೋಸ್ಕರನೇ ನನ್ನ ಕೈಲಾಗಲಿಲ್ಲ ಅಂತ ಹೇಳಿ ನನ್ನ ಮಗನ್ನ ಚಿತ್ರರಂಗಕ್ಕೆ ಕರ್ಕೊಂಡು ಬಿಟ್ಟಿದ್ದೀನಿ. ಇಲ್ಲ ಬಿಡಿ ಸರ್, ಮಗನ ಭವಿಷ್ಯ ರೂಪಿಸೋದು ಒಂದು ಜವಾಬ್ದಾರಿ ಇದೆ ನನ್ನ ಮೇಲೆ. ಅದಕ್ಕೋಸ್ಕರ ನಾವು ಬೇಡ ಅಂತೇಳಿ ನನ್ನ ಆಸೆನ ಅವನ ಮುಖಾಂತರ ತೀರಿಸ್ಕೊಳ್ಳೋದ ಅಂತೇಳಿ ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ಬಿ ಶಿವ ಅಂತ, ನಮ್ಮ ಸಿದ್ದೇಗೌಡ ಬ್ರದರು. ನಂದು ಇದೊಂದು 6ನೇ ಸಿನಿಮಾ ಈಗ ಮಾಡಿದ್ವಿ. ಬಟ್ 6ನೇ ಸಿನಿಮಾ ಆದರೂ ಬೆಂಗಳೂರು ಗಾಂಧಿನಗರ ಯಾರು ಅಂತಲೇ ಗೊತ್ತಿಲ್ಲ. ವಿಪರ್ಯಾಸ ಹಂಗೆ ಆಗ್ಬಿಡೈತೆ ಇವತ್ತಿನ ಪ್ರಪಂಚದಲ್ಲಿ. ಆದರೂ ಕೂಡ ಈ ಸಿನಿಮಾನ ಅದ್ದೂರಿಯಾಗಿ ಲಾಂಚ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ, ಈಗಲಾದರೂ ನಮ್ಮ ಗಾಂಧಿನಗರದ ನನ್ನ ಹೆಸರು ಗುರ್ಸ್ಕೊಳ್ಳೋಕ್ಕಿಂತ ಅವಕಾಶ ಸಿದ್ದೇಗೌಡರಿಗೆ ಹೇಳಿದ್ದೀನಿ. ಕಡೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ದಕ್ಷಿಣ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ತಮಿಳು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಎಲ್ಲ ಸಿನಿಮಾ ಕೊಟ್ಟಿದ್ರು ಕೂಡ ನಮಗೆ ಅಷ್ಟೊಂದು ಸಿಗ್ತಾ ಇಲ್ಲ ಚಿತ್ರರಂಗದಲ್ಲಿ. ಯಾವ ಒಂದಕ್ಕೂ ಇನ್ವಿಟೇಷನ್ ಕೊಡೋದಿಲ್ಲ, ಏನು ಒಂದು ಕರೆಯೋದಿಲ್ಲ ಚಿತ್ರರಂಗದಲ್ಲಿ. ನಮ್ಗೇನು ಅಂಥದ್ದೇನು ಇದು ಮಾಡ್ತಾ ಇಲ್ಲ. ಸಿದ್ದೇಗೌಡ ಸಾಕಷ್ಟು ಸಲ ಹೇಳಿದ್ದೀನಿ ನಾನು. ಸಿದ್ದೇಗೌಡರಿಗೆ ಇದ್ದಾರೆ. ಅಲ್ಲ, ಅವ್ರ ನೋವೇನಂತ ಹೇಳಿದ್ರೆ ಸರ್ ಇಷ್ಟ ಹೇಳ್ತೀನಿ. ಅವ್ರ ನೋವೇನಂದ್ರೆ ಒಂದು ಸ್ಟಾರ್ಗಾಗ ಸಿನಿಮಾ ಮಾಡು ಅಂತ ನನಗೆ ಹೇಳಿದರು. ನಾವು ಒಂದು ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಹೋದಾಗ ನಾವು ಉದಾಹರಣೆಗೆ ಒಂದು ಪ್ರಶ್ನೆ ಹೇಳ್ತೀನಿ, ಹೆಂಗೆ ನೋವಾಗಿದ್ದು ಹೇಳ್ತೀನಿ, ಅವನೇ ನೋವಾಗಿ ಹೇಳ್ತೀನಿ ಅಂದ್ರೆ ನಾವು ಒಬ್ಬ ಫೇಮಸ್ ಸಿಂಗರ್ ಡೈರೆಕ್ಟರ್ ಕೈಲಿ ಸಾಂಗ್ ಆಡಿಸ್ಬೇಕಿದ ಅಂತ ಅನ್ಕೊಂಡ್ವಿ. ಈ ಸಿನಿಮಾದಲ್ಲಿ ಒಂದು ಆಡಿಸ್ಬೇಕು ಅಂತ. ಆತನಿಗೆ ಫೋನ್ ಮಾಡಿದ್ರೆ, ಅವ್ರ ಅಸ್ಟೆಂಟ್ಗೆ ಫೋನ್ ಮಾಡಿದ್ರೆ 5 ಲಕ್ಷ ಇದ್ರೆ ಬನ್ನಿ, ಇಲ್ಲ ಬರಬೇಡಿ. ನಮಗೆ ಹೆಂಗೆ ಒಂದು ನೋವಾಗುತ್ತೆ ಅಂದರೆ, ಚಿತ್ರರಂಗದಲ್ಲಿ 20 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ, ಎಲ್ಲವೂ ಇರ್ತೀನಿ, ನಮಗೆ 5 ಲಕ್ಷ ಇದ್ರೆ ಬನ್ನಿ, ಇಲ್ಲ ಬರಬೇಡಿ ಅಂತ ಹೇಳುವಂಥ ಆ ಮನಸ್ಥಿತಿ. ಅಲ್ಲಿ ಹೆಸರು ಹೇಳಿದೆ, ಅದು ಸುಮ್ಮನೆ ಬೇಡ ಸರ್. ಅದ್ಯಾಕೆಂದ್ರೆ ಇಲ್ಲಿ ಆ ಗೊಂದಲ ಇದೆಯಲ್ಲ, ನೋವು ನನಗಾಯ್ತು. ಜೊತೆಗೆ ಅಂತ ಹೇಳಿದ್ರೆ ಇಲ್ಲಿ ಕೆಲವರು ಗಾಳಿ ಬಂದ್ಬಿಡ್ದಂಗೆ ಸುಮ್ಮನೆ ಹೇಳ್ಬಿಟ್ರೆ ಹೆಸರು ಸರ್ ಪ್ರೇಮ್ ಅಸ್ಟೆಂಟ್ ಚಂದ್ರು ಅಂತ. ನಾನು ಪ್ರೇಮ್ ಕೈಲಿ ಒಂದು ಸಾಂಗ್ ಆಡಿಸ್ಬೇಕು ಅಂತ ಹೇಳಿದ್ರೆ ಅಸ್ಟೆಂಟ್ ಅವ್ರು ಚಂದ್ರು ಇಲ್ಲಿ ನನ್ನ ಫೋನ್ ಎತ್ಕೊಳಕ್ಕೆ ಯಾವ ಮಟ್ಟಕ್ಕೆ ಮಾತಾಡಿದೆ ಅಂತ ಹೇಳಿದ್ರೆ 5 ಲಕ್ಷ ಇದ್ರೆ ಬನ್ರಿ, ಇಲ್ಲಾಂದ್ರೆ ಇರ್ರಿ.
ಮರ್ಯಾದೆ ಇಲ್ಲ. ಒಬ್ಬ ಅಸಿಸ್ಟೆಂಟು ಮಾತಾಡೋರ್ಗು ಒಬ್ಬ ಡೈರೆಕ್ಟರ್ಗೆ ಮಾತಾಡೋ ರೀತಿ ಹೇಗಿದೆ? ದಶಾವತಾರ ಚಂದ್ರು ಅವರೆಷ್ಟು ದುರಂತರದಲ್ಲಿ ಮಾತಾಡೋರು ನೋವಾಗ್ಬಿಡ್ತು. ಆಸೆ ನಾನೊಬ್ಬ ಚೇಂಬರಲ್ಲಿ ನಾನು ಎಲೆಕ್ಷನ್ ಗೆದ್ದೀನಿ, ಒಬ್ಬ ಮೆಂಬರ್ ಆಗಿದ್ದೀನಿ. ನಾ ಹೇಳ್ಕೊಂಡಿದ್ದೀನಿ ಚೇಂಬರಲ್ಲಿ ನಾನು ಒಬ್ಬ ಮೆಂಬರ್ ಅಪ್ಪ, ಪ್ರೊಡ್ಯೂಸರ್ ಇದ್ರಲ್ಲಿ ನನಗೆ ಪ್ರೇಮ್ ಪರಿಚಯ ಇದೆ. ಪ್ರೇಮ್ ಅಂತ ಫೋನ್ ಮಾಡಿದೆ, ಬಟ್ ಫೋನೇ ಎತ್ತಲ್ಲ ಸರ್ ಅವರು. ಏನಿಲ್ಲ ಆ ಎತ್ತ ಇದ್ದಾಗ ಅವ್ರು ಕೇಳಿದ್ವಿ, ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಹೇಳಿದಾಗ ನಾವು ಮಾತಾಡಿದ್ವಿ. ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಅಂದಾಗ ನಾವು ಮಾತಾಡಿದ ಹೊರತು ಆ ವ್ಯಕ್ತಿ ಹಂಗಂದಾಗ ಅವರು ನಮ್ಮೊಂದು ಟ್ರಸ್ಟ್ ಇದೆ 5 ಲಕ್ಷ ಕೊಡಿ ಅಂದಾಗ ನಮ್ಮ ಮನಸ್ಸಿಗೆ ಬೈದೈತೆ. ಮತ್ತೆ ಯಾವುದೇ ಒಂದು ಸಾಂಗ್ ಕೇಳಿ ಸರ್, ಒಬ್ಬರ ಹತ್ರ ಸಿಂಗರ್ ಹತ್ರ ನಾವು ಆಡಿಸ್ತೀವಿ ಅಂತ ಹೋದಾಗ ಎಲ್ಲರೂ ಸರ್ ಏನು ಗೊತ್ತಾ, ಏನೋ ಕನ್ನಡ ಚಿತ್ರರಂಗ ಬೆಳೀತಿದೆ, ಹೆಲ್ಪ್ ಮಾಡಂತ ಯಾರು ಅನ್ನಲ್ಲ ಸರ್ ಮನಸ್ಥಿತಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇಲ್ಲಿಯೇ ಅವ್ರ ಹೆಸರು ಹೇಳಲ್ಲ, ಇಲ್ಲಿ 4-5 ಜನ ಇಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗೆ ನಟಿಸಿದ್ದಾರೆ. ಈಗ ಬರ್ತೀನಿ ಪತ್ರಿಕಾಗೋಷ್ಠಿಗೆ ಬಂದಿಲ್ಲ. ಈ ಥರದ ಅನೇಕ ನಾವು ಮತ್ತೆ ಇನ್ನೊಬ್ಬರು ಸ್ಟಾರ್ಗೆ ಪಿಕ್ಚರ್ ಮಾಡಬೇಕು ಯಾರ ಕೇಳ್ಕಪ್ಪ ಅಂತ ಅಂದಾಗ ನಾನು ಹೋದಾಗ ಎಲ್ಲರೂ ಅವ್ರ ಅಸಿಸ್ಟೆಂಟ್ಗಳು ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು. ಒಳಗಡೆ ಹೋದಿರ್ತಾರೆ, ಇಲ್ಲಿ ಒಳಗಡೆ ಹೋಗಿ ಬಿಡಲ್ಲ ಅಂದ್ರೆ ಒಳಗಡೆ ಅವ್ರಿಗೆ ಮಾತಾಡ್ತಾರೆ. ಮಂಜಣ್ಣಗೆ ಡೈರೆಕ್ಟ್ ಆಗಿ ಮಂಜಣ್ಣ ನನಗೆ ಕಾಂಟ್ಯಾಕ್ಟ್ ಆಗಲಿಲ್ಲ, ನಿಮ್ಮ ಸುತ್ತ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಮಂಜಣ್ಣ ಹೆಂಗೆ ಪರಿಚಯ ಆಗ್ತಾರೆ ನನಗೆ? ಮಂಜಣ್ಣ ನನಗೆ ನೋವು ಗೊತ್ತಾಗುತ್ತೆ. ಸಾರಿ ಅವ್ರ ಮಂಜಣ್ಣ ಅಲ್ಲ, ಇಲ್ಲೇ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನನ್ನ ಒಬ್ಬ ಡೈರೆಕ್ಟರ್ ಹೇಳ್ತೀನಿ, ಒಬ್ಬ ಡೈರೆಕ್ಟರ್ ಯಾರೋ ಫೋನ್ ಮಾಡೋನೆ ಅಂದ್ರೆ ಯಾರ ಸಣ್ಣದಿಂದ ಹಿಡಿದು ದೊಡ್ಡ ಆರ್ಟಿಸ್ಟ್ ಆಗಲಿ ಅವನೇನು ಎಂತ ಒಂದು ಕಥೆ ಕೇಳೋದು ಬೇಡ, ನಮ್ಮನ್ನ ಅಟ್ಲೀಸ್ಟ್ ಕಾಲ್ ಶೀಟ್ ಕೊಡೋದು ಬೇಡ. ಏನಂದ್ರೆ ಏನೋ ಕಷ್ಟಪಟ್ಟಿದ್ದಾನೆ, ಒಂದಷ್ಟು ವರ್ಷ ತಿರುಗಿದ್ದಾನೆ ಗಾಂಧಿನಗರದಲ್ಲಿ, ಕೂರಿಸಿ 2 ಮಾತಾಡಿ ಕಳ್ಸೋಣ ಅನ್ನೋ ಮನೋಭಾವ ಇಲ್ಲದೆ ಅಂದಾಗ ಆ ನೋವಿಂದ ಹೇಳಿದ್ದಾರೆ. ಯಾರು ಬೇಸರ ಮಾಡ್ಕೋಬೇಡಿ, ಹೇಳಿ ಸರ್. ಏನಿಲ್ಲ, ಕೆಲವೆಲ್ಲ ಅಡ್ವಾನ್ಸ್ ಇಸ್ಕೊಂಡವ್ರಿಗೆ ಚಾನ್ಸ್ ಕೊಡ್ತಿಲ್ಲ, ನೀವು ಏನು ಹೇಳ್ಕೊಡ್ತಾರೆ? ನೀವು ಮಾಡಿದ್ದೆಲ್ಲ ಸ್ಟೇಟ್ ಅವಾರ್ಡು ಮತ್ತೊಂದು ಅವಾರ್ಡ್ಗೆ ಹೋಗ್ಬೇಕಲ್ಲ, ಕಮರ್ಷಿಯಲ್ ಆಗಿ ಬರಲಿ. ಕಮರ್ಷಿಯಲ್ ಆಗಿ ನೀವು ಕಮರ್ಷಿಯಲ್ ಆಗಿ ಮಾಡಿ ಬಂದ್ಬಿಡ್ತೀವಿ. ಅದಕ್ಕೆ ನಿಮ್ಗೆ ಹೇಳಿದ್ದು ಈಗ ಸ್ವಲ್ಪ ನಮ್ಗೆ ಪುಷಪ್ ಮಾಡಿ ನಿಮ್ ಕಡೆಯಿಂದ ಅದು ಸ್ವಲ್ಪ ಹೆಲ್ಪ್ ಆಗಿ ಅಂತ ಕೇಳ್ತಾರೆ. ನೀವು ಈಗ 100 ಕೋಟಿ ಬಜೆಟ್ ಶುರು ಮಾಡಿದ್ರೆ ಜನ ಬರ್ತಾರೆ. ಸರ್ ಈಗ ನಮಸ್ಕಾರ. ನಂದಿದು ಮೊದಲನೇ ಸಿನಿಮಾ. ಆ್ಯಕ್ಚುಲಿ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ, ಎಲ್ಲ ಕೋಚಿಂಗ್ ಮಾಡ್ತಿದ್ದೆ. PU ಮಾಡೋ ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೆ. ಆಗ ಅವ್ರು ಕನ್ಸು ಹೇಳಿದ್ರು, ನಾನು ಹಿಂಗೆ ಹೋಗಿದ್ದೆ ಕಣಪ್ಪ ಬೆಂಗಳೂರಿಗೆ, ಬಟ್ ಆಗ ಸಪೋರ್ಟರ್ಸ್ ಯಾರು ಇರಲಿಲ್ಲ ನನಗೆ ಅಂತ. ಆಗ ಸರಿ ನಾನೇನು ಮಾಡಿದೆ, ಇಲ್ಲ ನಾನು ಈಡೇರಿಸ್ತೀನಿ, ಯಾಕೆಂದರೆ ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ, ನಾವು ಕೇಳಿದ್ದೆಲ್ಲ ಮಾಡ್ತಾರೆ, ಅವ್ರಿಗೋಸ್ಕರ ನಾವೇನಾರು ಮಾಡಬೇಕಲ್ವ ಅನಿಸಿ ನಾನು ಕ್ರಿಕೆಟ್ ಕೋಚಿಂಗ್ ಬಿಟ್ಟು ನಾನು ಚಿತ್ರರಂಗಕ್ಕೆ ಬರ್ತೀನಿ ಅಂತ ಹೇಳಿ ಮೈಸೂರು ಕಲಾಮಂದಿರದಲ್ಲಿ ನಾನು ನಾಟಕ ಪ್ರಾಕ್ಟೀಸ್ ಮಾಡಿದೆ ಫಸ್ಟು. ಅದಾದಮೇಲೆ ನವರಸ ನಟನ ಅಕಾಡೆಮಿ ಮಾಲೂರು ಸರ್ ಅವ್ರದ್ದು ಅಲ್ಲಿ ಬಂದು ಅಲ್ಲಿ 4 ಮಂತ್ಸ್ ಕೋರ್ಸ್ ಮುಗಿಸಿ ನಂತರ ಮತ್ತೆ ನಾನು M.Com ಜಾಯ್ನ್ ಆದೆ. M.Com ಜಾಯ್ನ್ ಆದಾಗೂ ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದೇನು ಅಂದರೆ, ಇಲ್ಲ ಅವ್ರ ಆಸೆ ಈಡೇರಿಸಬೇಕು. M.Com ಮಾಡೋಕ್ಕೆ 2 ಇಯರ್ಸ್ ಆಗೋಗಿದೆ, ಇಲ್ಲ ಏನಾದ್ರು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಹೇಳಿ ಆಗ M.Com ನಾವು ಡ್ರಾಪ್ ಔಟ್ ಮಾಡಿ ಆಗ ಇಲ್ಲ ನಾನು ಮಾಡ್ತೀನಿ ಅಂತಂದ್ರೆ ಚಾನ್ಸ್ಗೋಸ್ಕರ ಹುಡುಕ್ತೆ ಸರ್. ತುಂಬ ಕಡೆ ಎಲ್ಲ ಕೇಳಿದೆ, ಬಟ್ ಎಲ್ಲೂ ಸಿಗ್ಲಿಲ್ಲ. ಆಗ ಸಿಕ್ಕಿದ್ದೆ ನನಗೆ ಸಿದ್ದೇಗೌಡರು ಸರ್. ಅವರು ಹತ್ರ ಹೋದಾಗ ನೀವು ಎಲ್ಲ ನಾನು ನೋಡಿದ್ರು, ನಾನು ಆ್ಯಕ್ಟಿಂಗ್ ಮಾಡಿದ್ದು ಪ್ರತಿಯೊಂದು, ಅಲ್ಲಿ ಕ್ಲಾಸಾಗಿ ಕಲ್ತಿದ್ದು ಪ್ರತಿಯೊಂದು ನಾನು ಅವ್ರಿಗೆ ತೋರಿಸ್ದೆ. ಆಗ ಅವ್ರು ಆಯ್ತು ಕಣಪ್ಪನ ಹತ್ರ ಒಂದು ಕತೆ ಇದೆ, ಹಿಂಗೆ ಮಾಡೋಣ ಅಂತೇಳಿ ಅವರು ಈ ಕತೆಗೆ ನನಗೊಂದು ಚಾನ್ಸ್ ಕೊಟ್ಟರು ಸರ್. ಅವರು ನೀವು ಎಜುಕೇಶನ್ ಡ್ರಾಪ್ ಮಾಡ್ಕೊಂಡು ಮಾಡೋವಂಥದ್ದು ಏನು ಇರಲಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ಕೊಂಡೆ ಮಾಡ್ಬೋದಿತ್ತಲ್ಲ. ಬಟ್ ಆದರೆ ಸರ್ ಅದು ಮೈಂಡಲ್ಲಿ ಇಲ್ಲ, ಓದೋ ಕಡೆ ಹೋಗ್ತಿರೋದು ಇಲ್ಲಿ ಈ ಕಡೆ ಬಾ ಅಂತ ವಾಪಸ್ ಇದು ಮಾಡ್ತಿತ್ತು. ಅದಕ್ಕೋಸ್ಕರ ಅದನ್ನ ಅಲ್ಲೇ ಡ್ರಾಪ್ ಮಾಡಿ ಬಂದ್ಬಿಟ್ರೆ ಆ ಕಡೆ ಹೋಗೋದು ತುಂಬ ಕಷ್ಟ ಆಗಿದೆ. ಹೌದು ಸರ್, ನೀವು ಈಸಿ ಆಗಿರೋದು ಅಲ್ವಾ. ನೀವು ಕ್ರಿಕೆಟರ್ ಆಗಲಿಲ್ಲ, ಇದು ಆಗಲಿಲ್ಲ, ಅದು ಒಂದು ಒಳ್ಳೇದು. ಅದನ್ನು ಬಿಡಬೇಡಿ, ಸಾಧ್ಯವಾದ್ರೆ M.Com ಕಂಟಿನ್ಯೂ ಮಾಡಿ. ಓಕೆ ಸರ್. ಅಂದರೆ ಎಜುಕೇಷನ್ ಭಾಳ ಇಂಪಾರ್ಟೆಂಟ್. ಇದನ್ನು ಬಿಟ್ಟು ಸಿನಿಮಾ ಮಾಡಿ, ಇನ್ನೊಂದು ಮಾಡಿ ಪ್ರಾಕ್ಟೀಸ್ ಮಾಡಿ, ಅದನ್ನು ಮಿಸ್ ಮಾಡ್ಕೋಬೇಕು. ಏನಾಗಿರುತ್ತೆ ನಿಮ್ಮ ಪಾತ್ರದ ಬಗ್ಗೆ ಸರ್? ಈ ಪಾತ್ರ ಒಂದು, ನಾನೊಬ್ಬ ಬಡ ಕುಟುಂಬದ ಹುಡುಗ ಕೆಲಸ ಮಾಡ್ತಾ ಇರ್ತೀನಿ. ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತೀನಿ ಸಿನಿಮಾದಲ್ಲಿ, ಅದು ಕತೆ ಸರ್. 1 ಲೈನ್ ಕತೆ, ಬಟ್ ಏನಪ್ಪ ಪೂರ್ತಿ ಸನ್ನಿವೇಶಗಳು. ನವರಸ ಅಕಾಡೆಮಿಲಿ ಮಾಲೂರು ಚೆನ್ನಾಗಿ ಕ್ಲಾಸ್ ನಿಮಗೆ ಟ್ರೈನಿಂಗ್ ಯಾರು ಮಾಡ್ತೀವಿ ಸರ್? ಪ್ರಿನ್ಸಿಪಲ್ ನಾನು ಇದ್ದಿದ್ದ ಬ್ಯಾಚಲ್ಲಿ ಪ್ರಿನ್ಸಿಪಲ್ ಇದ್ದು S. ನಾರಾಯಣ್ ಸರ್ ಅವರು, ಮತ್ತು ವಾಲ್ಟರ್ ಡಿಸೋಸ ಸರ್ ಅವರು, ರಾಮಕೃಷ್ಣ ಸರ್ ನಾಟಕ ಹೇಳ್ಕೊಡ್ತಾ ಅವರು, ಮಾಲೂರು ಸರ್ ಎಲ್ಲ ಪ್ರತಿಯೊಬ್ಬರು ಕ್ಲಾಸ್ ತಗೋತಿದ್ರು ಸರ್. ನಮಗೆ ಅಲ್ಲಿ 4 ಮಂತ್ಸ್ ಕೋರ್ಸ್ ಮುಗಿಸಿ ನಾನು ಬಂದೆ. ಆ್ಯಕ್ಟಿಂಗ್ ಅಥವಾ ಡ್ಯಾನ್ಸ್ ಸರ್ ಪ್ರತಿಯೊಂದು ಫೈಟ್ ಆಗಿರ್ಬೋದು, ಫೈಟು ಚಂದ್ರು ಸರ್ ಅಂದ್ಬಿಟ್ಟು ಹೇಳ್ಕೊಡ್ತಿದ್ದೆ ನಮ್ಮಲ್ಲಿ. ಫೈಟು, ಡ್ಯಾನ್ಸು, ಸಂಗೀತ ಪ್ರತಿಯೊಂದು ಸರ್, ಯೋಗ ಪ್ರತಿಯೊಂದು ಮಾಡಿಸ್ತಾರೆ. ಥ್ಯಾಂಕ್ ಯು ಸರ್.
ಎಲ್ಲೇ ಹೇಳಿದ್ರು ಅಲ್ಲಿ ಇಳಿದು ಕೆಳಗಡೆ ಅಷ್ಟು ಹೊತ್ತು ಕ್ಯಾಮ್ರಾವನ್ನು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವರು ತಮ್ಮ ಅಭಿಪ್ರಾಯ. ಸರ್, ಎಲ್ಲರಿಗೂ ನಮಸ್ಕಾರ. ಇದು ಸಿದ್ದೇಗೌಡರು ಸರ್ ಜೊತೆ ನನ್ನ 2ನೇ ಸಿನಿಮಾ. ಸರ್, ಅವರು ತುಂಬ ಜನ ಗೊತ್ತು ಅವ್ರಿಗೆ. ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಕ್ಯಾಮ್ರಾಮನ್ಗಳೆಲ್ಲ ಗೊತ್ತು. ಆದರೂ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ. ಮತ್ತು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ನೋಡಬೇಕು ದಯವಿಟ್ಟು ಅಂತ ಕೇಳ್ಕೊಳ್ತಾ, ಸಿನಿಮಾ ಬಂದಾದ್ಮೇಲೆ ಮುಂದೆ ಮಾತಾಡೋಣ ಸರ್. ಇದು ಒಂದು 15 ಸಿನಿಮಾ ಸರ್. ಫಸ್ಟ್ ಲೈಟ್ ಬಾಯ್ ಆಗಿದೆ, ಫಸ್ಟ್ ಟೈಮ್ ಅಸೋಸಿಯೇಟ್, ಆಮೇಲೆ ಕ್ಯಾಮ್ರಾಮನ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಸುತ್ತೂರು ಮಠದ ಸಂಪೂರ್ಣ ಒಂದು ಮೂವಿಯನ್ನು ಇವರು ಏನಲ್ಲಿ ಮಾಡಿದ್ದಾರೆ, ಅನಿಮೇಷನ್ ಮೂವಿ ಮಾಡಿದ್ದಾರೆ. ಅದರಿಂದ ಅವ್ರ ಸ್ಟುಡಿಯೋದಲ್ಲೇ ಈ ಚಿತ್ರದ ಸಂಕಲನ ಮತ್ತು ಎಡಿಟಿಂಗ್ ಎಲ್ಲ ಆಗಿದೆ. ಅವ್ರು ತಮ್ಮ ಅನಿಸಿಕೆಗಳು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ದುಲ್ ಕರೀಮ್ ಅಂತ ಹೇಳ್ಬಿಟ್ಟು ಶೂನ್ಯಕ ಸೊಲ್ಯೂಷನ್ಸ್ ಅಂತ ಮೈಸೂರಿನಲ್ಲಿ ಒಂದು ಸ್ಟುಡಿಯೋ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಸು, ಅನಿಮೇಷನ್ಸು ಎಲ್ಲವನ್ನು ಮಾಡ್ತೀವಿ. ನಾವು ಮಾಡಿದಂಥ JSSದು ಸಂಪೂರ್ಣ 1000 ವರ್ಷದ ಇತಿಹಾಸದ ಅನಿಮೇಷನ್ಗೆ ರಾಷ್ಟ್ರಮಟ್ಟದಲ್ಲೆಲ್ಲ ಒಂದಿಷ್ಟು ಗುರುತಿಸುವಿಕೆ ಪ್ರಶಸ್ತಿಗಳು ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದೇಗೌಡರು ನಾನು ರಂಗಭೂಮಿ ಗೆಳೆಯರು. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ, ಸಿದ್ದೇಗೌಡರು ರಂಗಭೂಮಿನಲ್ಲೂ ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಸುಮಾರು ಒಂದು 25 ವರ್ಷಗಳಿಂದ ರಂಗಭೂಮಿನಲ್ಲಿದ್ದಾರೆ. ನನ್ನ ಅವರ ಪರಿಚಯ ಆಗಿದ್ದು ರಂಗಭೂಮಿನಲ್ಲೇ. ಈಗಲೂ ರಂಗಭೂಮಿನಲ್ಲಿ ಸಕ್ರಿಯವಾಗಿದ್ದಾರೆ. ಬಹಳಷ್ಟು ಸಲ ನಾವು ಸಿದ್ದೇಗೌಡರನ್ನ ತುಂಬ ಆತ್ಮೀಯರಾಗಿರೋದ್ರಿಂದ, ಗೆಳೆಯರಾಗಿರೋದ್ರಿಂದ ಭಂಡ ಹುಂಬ ಅಂತ ಎಲ್ಲ ರೇಗಿಸ್ತಿರ್ತೀವಿ. ಯಾಕಂದರೆ ಆ ಹುಂಬತನ ಭಂಡತನ ಇರಲಿಲ್ಲ ಅಂದರೆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚು ಇವತ್ತಿನ ಇಂಡಸ್ಟ್ರಿನ ಗಮನಿಸಿದರೆ ಪ್ರಾಬಲಿ ತಮಿಳು ಸಿನಿಮಾ ಇರಬಹುದು, ಸಕ್ಸಸ್ ಆಗ್ತಾ ಇರ್ತಕ್ಕಂಥ ತೆಲುಗು ಸಿನಿಮಾ, ಮಲಯಾಳಂ ಸಿನಿಮಾಗಳನ್ನು ನೋಡಿದ್ರೆ, ಬೇರೆ ಸಿನಿಮಾಗಳನ್ನು ನೋಡಿದರೂ ಕೂಡ ನೇಟಿವಿಟಿಯನ್ನು ಎಲ್ಲಿ ಪ್ರಾಧಾನ್ಯವಾಗಿ ಇಟ್ಕೊಂಡು ಸಿನಿಮಾಗಳು ನಿರ್ಮಾಣ ಆಗ್ತಾ ಇದೆಯೋ ಅವುಗಳು ಒಂದಿಷ್ಟು ಸಕ್ಸಸ್ಸನ್ನು ಕಾಣ್ತಾ ಇದೆ. ಒಂದು ಟೈಮ್ನಲ್ಲಿ ಕಮರ್ಷಿಯಲ್ ಫೈಟ್ಸು, ಹಾಡು ಇವೇ ಇದ್ದರೆ ಸಿನಿಮಾ ಸಕ್ಸಸ್ ಅನ್ನೋದಿತ್ತು. ಈಗ ಒಂಚೂರು ಬದಲಾವಣೆ ಆಗಿದೆ. ನೇಟಿವಿಟಿ ಕೇಳ್ತಾರೆ. ಅದು ಕಾಂತಾರ ಇರ್ಬೋದು, ಸೂಪ್ರಮ್ ಸೋ ಇರ್ಬೋದು, ಅಥವಾ ತಮಿಳಿನ ಮಾರಿಸನ್ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವ್ಯಾವುದು ಸಕ್ಸಸ್ಫುಲ್ ಸಿನಿಮಾಗಳಿದ್ದಾವೆ ಅವೆಲ್ಲವೂ ಕೂಡ ಆಲ್ಮೋಸ್ಟ್ ನೇಟಿವಿಟಿಗೆ. ಸಿದ್ದೇಗೌಡರ ಸ್ಪೆಷಾಲಿಟಿ ನನಗೆ ಕಂಡ ಮಟ್ಟಿಗೆ ಅದೇನೆ. ಮೊಟ್ಟ ಮೊದಲಿಗೆ ದಕ್ಷಯಜ್ಞ ಸಿನಿಮಾ ಆಗುತ್ತೆ ಸುಮಾರು 10 ವರ್ಷಗಳ ಹಿಂದೆ. ದಕ್ಷಯಜ್ಞ ಸಿನಿಮಾ ಇವರ ಅಪೇಕ್ಷೆಗೆ ಅನುಗುಣವಾಗಿ ಸಕ್ಸಸ್ ಆಗೋದಿಲ್ಲ, ಒಂದಿಷ್ಟು ಲಾಸು ಕೂಡ ಆಗುತ್ತೆ. ಅವತ್ತೊಂದು ಮಾತು ಹೇಳ್ತಾರೆ, ಕರಿಮಣ ದಕ್ಷಯಜ್ಞ ಸಿನಿಮಾ ಅನ್ಕೊಂಡಂಗೆ ಆಗಲಿಲ್ಲಮ್ಮ, ನೋಡು ಒಂದು ಬೆಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವರ ಸಿನಿಮಾ ಒಂದು ಪದ ಉಪಯೋಗಿಸ್ತಾರೆ, ಅದನ್ನ ಇಲ್ಲಿ ಹೇಳೋಕ್ಕಾಗಲ್ಲ. ಅದೇ ಪ್ರಕಾರವಾಗಿ ಆ ಸಿನಿಮಾ ಮಾಡ್ತಾರೆ, ತರ್ಲೆ ವಿಲೇಜು ಸಕ್ಸಸ್ ಕಾಣುತ್ತೆ. ಸೊ ಅಲ್ಲಿಂದ ಇವರ ಸಿನಿ ಪ್ರಯಾಣವನ್ನು ನೋಡಿದಾಗ ಪ್ರಪಂಚ ಏನೇ ಹೋಗ್ತಿರ್ಲಿ, ಬೇರೆ ಸಿನಿಮಾಗಳು ಯಾವುದೇ ಮಾಡ್ತಿರ್ಲಿ, ಇವರು ಮಾತ್ರ ಇವರ ಕಥೆಗಳನ್ನು ನೇಟಿವಿಟಿಗೆ ಇಟ್ಟುಕೊಂಡು ಅದರಲ್ಲಿ ಒಂದು ನಮ್ಮಗಳ ಮಧ್ಯೆ ನಡೀತಿರತಕ್ಕಂಥ ಹಾಸ್ಯವನ್ನು ಒಂದು ಬಂಡವಾಳವನ್ನಾಗಿಟ್ಟು ಆತ್ಮವನ್ನಾಗಿಟ್ಟುಕೊಂಡು ಕಥೆಯನ್ನು ಹೆಣೆಯೋ ರೀತಿ ಇದೆಯಲ್ಲ, ದಟ್ಸ್ ರಿಯಲಿ ವಂಡರ್ಫುಲ್. ಇವರು ಹೂವಿನ ಹಾರ ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಆಗಲಿಲ್ಲ. ಬಹುಶಃ ಅದು ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಅರ್ಹವಾದಂಥ ಸಿನಿಮಾ ಹೂವಿನ ಹಾರ. ಒಂದು ಹೂವಿನ ಆ ಕಥೆಯ ಕೇಂದ್ರ ಬಿಂದು ನಾಯಕ ನಾಯಕಿ ಯಾರೂ ಅಲ್ಲ, ಹೂವಿನ ಹಾರ ಮಾತ್ರ. ಅಂಥದ್ದೊಂದು ಸಬ್ಜೆಕ್ಟ್, ಸೂಕ್ಷ್ಮವಾದ ಸಬ್ಜೆಕ್ಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ರೇಗಿಸ್ತಿರ್ತೀನಿ, ಏನೇ ಸಕ್ಸಸ್ ಆಗಲ್ವಲ್ಲ ಕರಿಮಣ ನೋಡ್ತಾರೋ ಕೊಂಡೆ ಬೆಲ್ಲ ಫುಲ್ ಸಕ್ಸಸ್ ಆಗುತ್ತೆ. ಈಗ ಆ ಮನುಷ್ಯನ ಆತ್ಮವಿಶ್ವಾಸ ಮತ್ತು ಆ ಒಂದು ಹಪಹಪಿತನ ಕನ್ನಡ ಸಿನಿಮಾ ಬಗ್ಗೆ ಮಾಡೋದ್ರ ಬಗ್ಗೆ ನನಗೆ ತುಂಬ ಗರ್ವ ಇದೆ, ಹೆಮ್ಮೆ ಇದೆ. ಸಕ್ಸಸ್ ಕಾಣಬೇಕಿದೆ. ಬಹುಶಃ ಕುಂಟೆಬಿಲ್ಲೆ ಸಿನಿಮಾ ಖಂಡಿತ ಸಕ್ಸಸ್ ಕಾಣುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಆ್ಯಕ್ಚುಲಿ ಕ್ಯಾಮ್ರಾಮನ್ ಮಧು ಅವ್ರದ್ದು ನಾವು DI ಮಾಡಬೇಕಾದ್ರೆ ನೋಡ್ತೀನಲ್ಲ, ನಾನು ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಗುರುಗಳೇ. ಆ್ಯಕ್ಚುಲಿ ಶೂಟಿಂಗ್ ಸ್ಪಾಟಿಂಗ್ ನಾನು ಬಂದಿಲ್ಲ, ಬಟ್ ವೆನ್ ಐ ಅಬ್ಸರ್ವ್ ಆನ್ ದ DI ಟೇಬಲ್ ಯುವರ್ ವರ್ಕ್ ಹಸ್ ಡನ್ ವಂಡರ್ಫುಲ್. ಹೊಸಬರಾದರೂ ಕೂಡ ಅವರು ಕೂಡ ಅವ್ರ ಅಭಿನಯ ಹೊಸಬ್ರದ್ದು ಅಂತ ಅನಿಸ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಆ ಇಡೀ ಸಿನಿಮಾದಲ್ಲಿರತಕ್ಕಂಥದ್ದು ಕಥೆ, ತಗೊಂಡೋಗಿರೋ ರೀತಿ, ಸಂಭಾಷಣೆ. ಐ ಹೋಪ್ ದಿಸ್ ಫಿಲಮ್ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಇದ್ದರೆ ಸಿದ್ದೇಗೌಡ ಗೆಲ್ಲಬೇಕು. ಆತ ಗೆದ್ದರೆ ಇನ್ನೂ 10 ಸಿನಿಮಾಗಳಾಗ್ತವೆ, 100 ಜನಕ್ಕೆ ಕೆಲಸ ಸಿಗುತ್ತೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ನಿಮ್ಮ ಸಹಕಾರ ಬೇಕೇ ಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಮೈಸೂರಲ್ಲಿ ಜೀವಿತ ಕ್ರಿಯೇಷನ್ ಸಂಸ್ಥೆಯಿಂದ ಒಂದು 100 ಕಲಾವಿದರು, ತಂತ್ರಜ್ಞರು ಹುಟ್ಟಿದ್ದಾರೆ. ಅದರಲ್ಲಿ ಅನೇಕ ಜನ ಇದ್ದಾರೆ. KM ರಘು ಆಗಿರ್ಬೋದು, ಪವನ್ ಆಗಿರ್ಬೋದು, ಚಂದ್ರಪ್ರಭಾ ಅಂತ ಕಾಮಿಡಿದಾಗಿರ್ಬೋದು, ಅನೇಕ ಜನ ನಮ್ಮ ಸಂಸ್ಥೆಯಲ್ಲಿ ಅಲ್ಲೇ ಹುಟ್ಟಿ ಎಲ್ಲ ಬಂದಿರತಕ್ಕಂಥವ್ರು ಕಲಾವಿದಿದ್ದಾರೆ. ನಾನು ಎಲ್ಲೂ ಯಾರಿಗೂ ಏನು ಹೇಳಿಲ್ಲ, ಈ ಮೂಲಕ ಹೇಳಿದೆ. ಯಾಕೆಂದರೆ ನಮ್ಮ ಸಂಸ್ಥೆ ಅಷ್ಟು ಕೆಲಸ ಮಾಡ್ತಿದೆ. ಅಲ್ಲಿ ಏನೋ ಒಂದು ಆಕ್ಟಿವಿಟೀಸ್ನ ಇರ್ತದೆ. ಅಷ್ಟೇ ಹೇಳಿದೆ, ಆಡಿಯೋ ವಿಡಿಯೋ ರಿಸರ್ಚ್ ಸೆಂಟರ್ ಅಂತ ಮಾಡಿದ್ದೀವಿ.
ಅಂದರೆ ಸಾಹಿತ್ಯಾತ್ಮಕವಾಗಿ ರಂಗಭೂಮಿ ಆಗಿರ್ಬೋದು, ಈ ಸಮಾಜದ ಒಂದು ಕಳಕಳಿಯನ್ನು ಕೆಲಸ ಮಾಡಿ ಸಿನಿಮಾ ಒಂದೇ ನಮ್ದೇನು ಫ್ಯಾಷನ್ ಏನಲ್ಲ. ಸಿನಿಮಾ ಅಂತಕ್ಕಂಥದ್ದನ್ನ ಸಿನಿಮಾನ ಈಗೂ ಮಾಡ್ಬೋದು ಅನ್ನೋದು ತೋರಿಸ್ಲಿಕ್ಕೆ ನಾವು ಈ ಥರ ನನ್ನ ಸಿನಿಮಾಗಳನ್ನು ಫಸ್ಟ್ ಒಟ್ಟಾರೆ ನೀವು ನೋಡಿ ನಾವೆಲ್ಲೂ ಆರ್ಭಟಿಸಿಲ್ಲ, ಒಂದು ಮೌಲ್ಯಗಳನ್ನು ಹೇಳ್ತಿದ್ದೀವಿ ಜನಕ್ಕೆ ಅಷ್ಟೇ. ಆ ಥರದ ಒಂದಷ್ಟು ಕೆಲಸಗಳನ್ನು ನಾವು ಮಾಡ್ತಾಯಿದ್ವಿ ಎಲ್ಲರೂ ಸೇರಿ ಅಂತ ಮಗುವಂಥದ್ದು. ಮತ್ತು ಇನ್ನೊಂದು, ಇವ್ರಿಗೆ ರಿಟೈರ್ಡ್ ಆಗಿದೆ ಆ್ಯಸ್ ಎ ಆಫೀಸರು. ಇವರು ಶಂಕರ್ನಾಗ್ ಅವ್ರ ಹತ್ರ ಮಾಲ್ಗುಡಿ ಡೇಸಲ್ಲಿ ಅಷ್ಟೂ ಸೀರಿಯಲಲ್ಲಿ ಇವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿದವರು. ಅವರು ನಮ್ಮ ಈ ಸಿನಿಮಾದ ಒಂದು ಸಂಪೂರ್ಣ ಸೆಟ್ ಹಾಕಿದ್ದಾರೆ. ಜೈಲ್ ಸೆಟ್ಟು ಸೂಪರಾಗಿ ಹಾಕಿದ್ದಾರೆ, ನಮ್ಮಲ್ಲಿ ಸ್ಟೇಷನ್ ಸೆಟ್ಟು. ಅದರಿಂದ ಅವ್ರು ಕಂಡ್ರೆ ನನಗೆ ತುಂಬ ಖುಷಿ. ಕಂಡ್ರೆ ಅವ್ರು ಎರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲು ನಾನು ಗೌಡ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ. ಯಾಕಂದರೆ ಅವಕಾಶ ಇದ್ದರೆ ಮಾತ್ರ ನಮ್ಮ ಕಲೆಯನ್ನು ವ್ಯಕ್ತಪಡಿಸೋಕ್ಕೆ, ತೋರಿಸೋಕ್ಕೆ ಒಂದು ಅವಕಾಶ. ಹಾಂ, ಮತ್ತು ಏನಂದರೆ ಎಲ್ಲರೂ ಅವ್ರವ್ರ ಏನು ಇದಿದೆ, ಆರ್ಟಿಸ್ಟಿಕ್ ವ್ಯಾಲ್ಯೂಸ್ ಇದೆ, ಅದೆಲ್ಲರೂ ಈ ಸಿನಿಮಾದಲ್ಲಿ ತುಂಬಿದ್ದಾರೆ ಸರ್. ಎಲ್ಲರೂ ಸಿನ್ಸಿಯರಾಗಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಏನಂದರೆ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಡೆಫಿನೆಟ್ಲಿ ಈ ಸಿನಿಮಾ ಕ್ಲಿಕ್ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಆಶೀರ್ವಾದ ಮಾಡಬೇಕು. ಇದು ಹೇಳ್ತಾ ಮಾತು. ನಾನು ಓವರಾಲ್ ಇವ್ರು ಋತುಮತಿಗೂ ಸೆಟ್ ನಾನೇ ಹಾಕಿರೋದು ಸರ್. ಋತುಮತಿ ಮತ್ತು ಈಗ ಕುಂಟೆಬೆಲ್ಲೆ, ಮತ್ತು ಅದ್ರ ನಂತರ ನಾನು ಟಿ ವಿ ಚಿಕ್ಕ ಇದು ನಾಟಕ ಬರ್ತಾಯಿತ್ತು, ಟಿ ವಿ ನಾಟಕಗಳು, ಅದಕ್ಕೆ ಸೆಟ್ಸ್ ಹಾಕಿದ್ದೀನಿ. ಮತ್ತು 30 ವರ್ಷದಿಂದ ನಾಟಕಗಳಿಗೆ ಸೆಟ್ಸ್ ಹಾಕಿದ್ದೀನಿ ಸರ್. ಅವರು ಬೇಸಿಕಲಿ ಎಂಪ್ಲಾಯ್ ಹೇಳಿ ನೀವು ಏನಾಗಿದೆ? ನಾನು BML ಕೆಲಸ ಮಾಡ್ತಾ ಇದ್ದೆ ಸರ್. BML ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ನಾಟಕದಲ್ಲಿ ತೊಡ್ಕೊಂಡು ನಾಟಕದಲ್ಲೇ ಬೆಳಕು ಮತ್ತು ರಂಗಸಜ್ಜಿಕೆ ಅಲ್ಲಿಂದ ಶುರು ಮಾಡಿದ್ದು ಸರ್. ನನ್ನ ಬ್ರ್ಯಾಂಡ್ 30 ಮೈಸೂರಲ್ಲೇ ಇರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಜೀವಿತ ಕ್ರಿಯೇಷನ್ ಅಂದ್ಬಿಟ್ಟು ನಾವು ಜನತಾ ನಗರದಲ್ಲಿ ಫಸ್ಟ್ ಒಂದು ಚಿಕ್ಕದಾಗಿ ಮಾಡಿದೆ. ಈಗೆಲ್ಲ ಹೇಳ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಮಾಡು ಅಂತ, ದೇವ್ರ ಶಕ್ತಿ ಕೊಟ್ಟರು. ಹೌದೌದು, ಅದಾಗುತ್ತೆ. ಒಂದಷ್ಟು ಕಲಾವಿದರಂತೂ ಹುಟ್ಟಿ ಬಂದಿದ್ದಾರೆ. ಹೇಳಿ ಸರ್, ಮತ್ತೇನಾದ್ರು ಪ್ರಶ್ನೆಗಳಿದ್ರೆ. ನಾವು ಅನ್ಎಕ್ಸ್ಪೆಕ್ಟ್ ಆಗಿ ಈ ಚಿತ್ರದ ಮುಖಾಂತರ ಒಂದು ಚಾನ್ಸನ್ನು ಕೇಳ್ಕೊಂಡು ಬಂದರು. ಬಟ್ ಒಳ್ಳೆ ನಟ, ಇವರ ಜೊತೆಯಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಧೀರಜ್ ಅಂತ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಧೀರಜ್ ಅಂತೇಳಿ. ಇದು ಒಂದು 5ನೇ ಸಿನಿಮಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ. ನಾನು ಸಣ್ಣ ಪುಟ್ಟ ಜರ್ನಿ ನೋಡಿ BA ಮಧು ಸರ್ ರೈಟರು ಕರೆದು ನನ್ನ ಈ ಥರದೊಂದು ಕತೆ ಮಾಡಿದ್ದಾರೆ ಸಿದ್ದೇಗೌಡರು, ಹೋಗಿ ಒಂದು ಸಲ ಭೇಟಿ ಮಾಡಬಾ ಅಂತ ನನ್ನ ಕರೆದು ಹೇಳಿದ್ರು. ನನಗೆ ಸಿಕ್ಕಿದಂಥ ಡೈರೆಕ್ಟರು ಸಿದ್ದೇಗೌಡರು ಒಂದು ಮೇಜರ್ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಇದು ಏನಿದ್ದಾರೆ ಹೀರೋ ಸ್ನೇಹಿತನಾಗಿ ನಾವು ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದು ನನ್ನ 5ನೇ ಸಿನಿಮಾ. ಈ ಸಿನಿಮಾ ಒಳ್ಳೇದಾಗಲಿ. ಇಡೀ ತಂಡಕ್ಕೆ, ಕುಂಟೆಬಿಲ್ಲೆ ತಂಡ ಎಲ್ಲ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ. ಯಾಕೆಂದರೆ ಅಷ್ಟೇ ಸಪೋರ್ಟ್ ಮಾಡಿದ್ರು. ಸೊ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಕುಂಟೆಬಿಲ್ಲೆ. ಥ್ಯಾಂಕ್ ಯು. ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ಜೊತೆ ರವಿ ಮಾದೇಶ್ವರ ಟೆಂಟ್ ಓನರು, ಜೊತೆಗೆ ನವರತ್ನ ಪ್ರಕಾಶ್ ಅವರು, ಹರೀಶ್ ಅವರೆಲ್ಲರೂ ನಿಮ್ಮೆಲ್ಲ ಗೊತ್ತಿದೆ. ಅವರ ಕರೆಸಿ ಥ್ಯಾಂಕ್ ಯು ಎಲ್ಲರಿಗೂ.